ಕಳೆದ ಹಲವು ವರ್ಷಗಳಿಂದ ಮುಖ್ಯ ರಸ್ತೆಯಲ್ಲಿ ಬಿದ್ದಿರುವ ಗುಂಡಿ ಗಟರು ಮುಚ್ಚುವಲ್ಲಿ ವಿಫಲವಾದ ಆಡಳಿತದ ನಿರ್ಲಕ್ಷ್ಯದ ವಿರುದ್ಧ ಸ್ವಂತ ಹಣದಲ್ಲಿಯೇ ನಿವಾಸಿಯೋರ್ವರು ರಸ್ತೆಯ ಗುಂಡಿ ಗಟರು ಮುಚ್ಚಲು ಮುಂದಾಗಿರುವ ಘಟನೆ ಶಿವಮೊಗ್ಗ ನಗರದ ಹೊರವಲಯ ಶ್ರೀ ಬಡಾವಣೆಯಲ್ಲಿ ನಡೆದಿದೆ. ಸದರಿ ಬಡಾವಣೆಯ ನಿವಾಸಿಯಾದ ಸದಾ ಸಮಾಜಮುಖಿ ಕೆಲಸಗಳ ಮೂಲಕ ಸ್ಥಳೀಯರ ಮೆಚ್ಚುಗೆಗೆ ಪಾತ್ರವಾಗಿರುವ ಕೃಷ್ಣಪ್ಪ ಎಂಬುವರೇ ಸಾವಿರಾರು ರೂಪಾಯಿ ವೆಚ್ಚದಲ್ಲಿ ರಸ್ತೆಯ ಗುಂಡಿ ಗಟರು ಮುಚ್ಚಲು ಮುಂದಾಗಿರುವ ವ್ಯಕ್ತಿಯಾಗಿದ್ದಾರೆ. ಕರ್ನಾಟಕ ಗೃಹ ಮಂಡಳಿ ಬಡಾವಣೆ ಶ್ರೀ ಬಡಾವಣೆ ಮಹಾಲಕ್ಷ್ಮಿ ಲೇಔಟ್ನ 60 ಅಡಿ ಅಗಲದ ಸ್ವಾಮಿ ವಿವೇಕಾನಂದ ಮುಖ್ಯ ರಸ್ತೆಯು ಕಳೆದ ಹಲವು ವರ್ಷಗಳಿಂದ ಭಾರಿ ದೊಡ್ಡ ಪ್ರಮಾಣದಲ್ಲಿ ಹಾಳಾಗಿದ್ದು ಗುಂಡಿ ಗಟರುಗಳು ಬಿದ್ದಿವೆ. ನಿರಂತರ ಹೋರಾಟದ ಫಲವಾಗಿ ಕಳೆದೆರಡು ವರ್ಷಗಳ ಹಿಂದೆ ರಸ್ತೆಯ ಅರ್ಧ ಭಾಗ ಡಾಂಬರೀಕರಣಗೊಂಡಿದೆ. ಆದರೆ ಉಳಿದ ಭಾಗ ಇಲ್ಲಿಯವರೆಗೂ ಡಾಂಬರೀಕರಣಗೊಂಡಿಲ್ಲ. ಜನ ವಾಹನ ಸಂಚಾರಕ್ಕೆ ರಸ್ತೆಯು ಅಯೋಗ್ಯವಾಗಿ ಪರಿಣಮಿಸಿದೆ. ರಸ್ತೆಯಲ್ಲಿ ಗುಂಡಿಗಳಿವೆಯೋ ಇಲ್ಲವೇ ಗುಂಡಿಗಳಲ್ಲಿ ರಸ್ತೆ ಇದೆಯೋ ಎಂಬ ದುಸ್ಥಿತಿ ಇದೆ. ಸದರಿ ಬಡಾವಣೆಯು ಶಿವಮೊಗ್ಗ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿದ್ದು ಅಬ್ಬಲಗೆರೆ ಗ್ರಾಮ ಪಂಚಾಯಿತಿ ಅಧೀನದಲ್ಲಿದೆ. ಕಳೆದ ಹಲವು ವರ್ಷಗಳಿಂದ ರಸ್ತೆ ದುರಸ್ತಿಗೆ ಕ್ರಮ ಕೈಗೊಳ್ಳುವಂತೆ ಪಂಚಾಯಿತಿಗೆ ಮನವಿ ಮಾಡಿಕೊಂಡು ಬರಲಾಗುತ್ತಿದೆ. ಆದರೆ ಅನುದಾನದ ಕೊರತೆಯ ನೆಪ ಹೇಳುತ್ತಾ ಡಾಂಬರೀಕರಣ ಮಾಡುವುದಿರಲಿ, ಇಲ್ಲಿಯವರೆಗೂ ಗುಂಡಿ ಗಟರು ಕೂಡ ಮುಚ್ಚಿಲ್ಲವೆಂದು ಸ್ಥಳೀಯ ನಿವಾಸಿಗಳು ಆರೋಪಿಸುತ್ತಾರೆ. ಈಗಾಗಲೇ ಶಾಸಕರಾದ ಶಾರದಾ ಪುರನಾಯಕ್ ಅವರಿಗೂ ರಸ್ತೆ ಅವ್ಯವಸ್ಥೆ ಸರಿಪಡಿಸುವಂತೆ ಮನವಿ ಮಾಡಲಾಗಿದೆ. ವಿಶೇಷ ಅನುದಾನದಡಿ ರಸ್ತೆ ಡಾಂಬರೀಕರಣಕ್ಕೆ ಕ್ರಮ ಕೈಗೊಳ್ಳುವುದಾಗಿ ಶಾಸಕರು ಭರವಸೆ ನೀಡಿದ್ದರು. ಆದರೆ ಇಲ್ಲಿಯವರೆಗೂ ಈ ನಿಟ್ಟಿನಲ್ಲಿ ಯಾವುದೇ ಕ್ರಮವಾಗಿಲ್ಲವೆಂದು ನಿವಾಸಿಗಳು ದೂರುತ್ತಾರೆ. ಪ್ರಸ್ತುತ ಮಳೆಗಾಲದ ವೇಳೆ ರಸ್ತೆ ದುರವಸ್ಥೆ ಮತ್ತಷ್ಟು ಹೆಚ್ಚಾಗಿದೆ. ಜನವಾಹನ ಸಂಚಾರಕ್ಕೆ ತೀವ್ರ ತೊಂದರೆಯಾಗಿತ್ತು. ಈ ಕಾರಣದಿಂದ ಸ್ವಂತ ಹಣದಲ್ಲಿಯೇ ರಸ್ತೆಯ ದೊಡ್ಡ ಗುಂಡಿ ಗಟರು ಮುಚ್ಚಲು ನಿರ್ಧರಿಸಿದ್ದೇನೆ. ಭಾನುವಾರದಿಂದ ಈ ಕಾರ್ಯಕ್ಕೆ ಚಾಲನೆ ನೀಡಿದ್ದೇನೆ ಎಂದು ಶ್ರೀ ಬಡಾವಣೆ ನಿವಾಸಿ ಕೃಷ್ಣಪ್ಪ ಅವರು ತಿಳಿಸುತ್ತಾರೆ. ಕೃಷ್ಣಪ್ಪ ಅವರ ಸಮಾಜಮುಖಿ ಕಾರ್ಯವು ನಿಜಕ್ಕೂ ಅಭಿನಂದನೀಯವಾಗಿದೆ. ಸಾವಿರಾರು ರೂಪಾಯಿ ವ್ಯಯಿಸಿ ಗುಂಡಿ ಗಟರು ಮುಚ್ಚಲು ಮುಂದಾಗಿದ್ದಾರೆ. ಇನ್ನಾದರೂ ಆಡಳಿತ ಎಚ್ಚೆತ್ತುಕೊಳ್ಳಬೇಕು. ಸ್ವಾಮಿ ವಿವೇಕಾನಂದ ಮುಖ್ಯ ರಸ್ತೆ ಅವ್ಯವಸ್ಥೆ ಸರಿಪಡಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಕೆಎಚ್ಬಿ ನಿವಾಸಿ ರಾಜು ಅವರು ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ರೋಡ್ ಗುಂಡಿಗಳೆಲ್ಲ ಭಾಳ ಬಿದ್ದಿದ್ವು. ಗ್ರಾಮ ಪಂಚಾಯತ್ ಹೇಳಿದ್ರು ಏನು ಮಾಡಲಿಲ್ಲ. ಈಗ ನಾವೇ ಎಲ್ಲ ದುಡ್ಡು ಹಾಕಿ ಗುಂಡಿ ಗಟರುಗಳೆಲ್ಲ ಮುಚ್ತಾಯಿದ್ವಿ. ಬಸ್ಸು, ಲಾರಿಗಳು, ಸ್ಕೂಲ್ ಬಸ್ಗಳು, ಮಕ್ಕಳುಗಳೆಲ್ಲ ಓಡಾಡ್ತಾರೆ. ಭಾರಿ ತೊಂದರೆ ಆಗಿದೆ. ಅದನ್ನು ನಾವೇ ಎಲ್ಲ ಸೇರಿ ಮುಚ್ತಾಯಿದ್ವಿ ಗುಂಡಿಗಳನ್ನು. ಮುಂದಾರೆ ಎಚ್ಚರಿಸ್ಕೊಂಡು ಇದನ್ನು ಗುಂಡಿ ಗಟರುಗಳನ್ನು ಮುಚ್ಚಿ ರೋಡನ್ನು ಮಾಡಿಕೊಡ್ರಿ ಅಂತೇಳಿ ಈ ಗ್ರಾಮ ಪಂಚಾಯತಿಗೆ ಹೇಳ್ತಿದ್ದೀವಿ. ಕೂಡಲೇ ಶೀಘ್ರದಲ್ಲೇ ಮಾಡಿಕೊಡಿ. ಮೊದಲಾಗಿ ಕೃಷ್ಣಪ್ಪ ಅವರಿಗೆ ಧನ್ಯವಾದಗಳು. ಯಾಕಂದರೆ ಶಾಸಕರು ಆಗಲಿ ಅಥವಾ ಜನಪ್ರತಿನಿಧಿಗಳು ಯಾರಾಗಲಿ ಈ ರೋಡ್ ಬಗ್ಗೆ ಶ್ರೀ ಬಡಾವಣೆಯಲ್ಲಿ ಈ ರೋಡ್ ಬಗ್ಗೆ ಯಾರೂ ಗಮನ ಹರಿಸ್ತಿಲ್ಲ. ಈ ರೋಡು KHB ಪ್ರೆಸ್ ಕಾಲೋನಿ ಪಕ್ಕದಲ್ಲಿದೆ. ಶ್ರೀ ಬಡಾವಣೆ ಮತ್ತು ಮಹಾಲಕ್ಷ್ಮಿ ಲೇಔಟು. ಇದು ಮುಖ್ಯ ರಸ್ತೆ ಅನ್ನೋದು ಗುಂಡಿಯಲ್ಲಿ ರಸ್ತೆ ಇದೆಯೋ ರಸ್ತೆಯಲ್ಲಿ ಗುಂಡಿ ಇದೆಯೋ ಗೊತ್ತಾಗ್ತಿಲ್ಲ. ಯಾರು ಅಧಿಕಾರಿಗಳು ಗಮನಕ್ಕೆ ತಂದರೂ ಮಾಡ್ತಾ ಇಲ್ಲ. ಈ ಮಳೆಗಾಲದಲ್ಲಿ ಮಕ್ಕಳು ಓಡಾಡೋದೇ ಕಷ್ಟ ಆಗಿದೆ. ಸ್ಕೂಲ್ ಬಸ್ಗಳು ಬರ್ತವೆ, ಅವು ಓಡಾಡಿಸೋಕ್ಕೆ ಆಗಲ್ಲ, ಬಸ್ಗಳು ಬರೋಕ್ಕೆ ಆಗಲ್ಲ, ಆ ಪರಿಸ್ಥಿತಿ ಆಗಿದೆ. ದಯವಿಟ್ಟು ಇನ್ನು ಮುಂದಾದರೂ ಈಗ ಸ್ವಂತ ಅವರು ಸ್ವಂತ ದುಡ್ಡಲ್ಲಿ ರೋಡನ್ನು ದೊಡ್ಡ ಗುಂಡಿಗಳನ್ನು ಮುಚ್ಚಿದ್ದಾರೆ. ಮುಂದಿನ ಗುಂಡಿಗಳನ್ನಾರು ದಯವಿಟ್ಟು ಸಂಬಂಧಪಟ್ಟವ್ರು ಮುಚ್ಚಿಕೊಡ್ಬೇಕಂತೇಳಿ ವಿನಂತಿ. ಪ್ಲಸ್ ಈ ರೋಡೊಂದು ಅಭಿವೃದ್ಧಿ ಮಾಡಿಕೊಡ್ಬೇಕು. ಅಭಿವೃದ್ಧಿ ಮಾಡಲಿಲ್ಲ ಅಂದರೆ ಇಲ್ಲಿ ಓಡಾಡೋದೇ ಕಷ್ಟ ಆಗುತ್ತೆ. ನೀರು ಮಳೆ ಬಂತು ಅಂದರೆ ಎಲ್ಲಿ ಹೋಗ್ಬೇಕು ಅನ್ನೋದೇ ಗೊತ್ತಾಗಲ್ಲ. ರೋಡೆಲ್ಲೈತೆ, ನೀರೆಲ್ಲೈತೆ, ಗುಂಡಿ ಎಲ್ಲೈತೆ ಗೊತ್ತಾಗಲ್ಲ. ಆ ಪರಿಸ್ಥಿತಿ ಇದೆ. ದಯವಿಟ್ಟು ಸರಿ ಮಾಡಿಕೊಡ್ಬೇಕಂತ ವಿನಂತಿ. ರಾಜು ಅಂತ ನೋಡ್ರಿ, ರೋಡ್ ಅಂತೂ ಹಾಳಕ್ಕಾಗೈತಿ. ಅಷ್ಟು ಗುಂಡಿ ಆಗಿದೆ. ಹುಡುಗರು ಮಕ್ಕಳು ಓಡಾಡೋದು ಕಷ್ಟ ಐತಿ. ಒಂದು ಸ್ವಲ್ಪ ರೋಡಿಗೆ ಮಣ್ಣು ಹಾಕ್ಸ್ರಿ ಅಂತ ಹೇಳ್ತೇನೆ, ಸಿಮೆಂಟ್ ಹಾಕ್ಸ್ರಿ ಅಂತ ಹೇಳ್ತೇನೆ. ಎಲ್ಲ ಇದಾಗೈತೆ ರೀ. ಗುಂಡಿ ಓಡಾಡೋಕ್ಕಾಗಲ್ಲ. ಮಕ್ಕಳು ಶಾಲೆ ಹುಡುಗರು ತುಂಬ ಗಲೀಜಾಗೈತಿ ರೋಡು. ಮಳೆಗಾಲದಾಗ ಗುಂಡಿ ಬಿದ್ದಿದಾವೆ ಭಾಳ. ಅದಕ್ಕೆ ಸ್ವಲ್ಪ ಸಿಮೆಂಟ್ ಹಾಕ್ಸ್ಬೇಕು, ಇಲ್ಲದ್ರೆ ಮಣ್ಣಾರ ಹಾಕ್ಸ್ಬೇಕು ನೀವು.